ಪ್ರತಿ ವರ್ಷನೂ ಈ ಒಂದು ಜಮೀನಲ್ಲಿ ಇದೇ ಬೆಳೆನ ರಿಪೀಟ್ ಆಗಿ ಬೆಳೀತಾ ಇದ್ರೆ ಈ ಜಮೀನಲ್ಲಿರೋ ಈ ಮಣ್ಣು ಬೆಳೆಯಿಂದ ಬೆಳೆಗೆ ತನ್ನ ತಾಕತ್ತನ್ನ ಕಳ್ಕೊಳ್ಳುತ್ತೆ. ಅದೇ ನಾವು ಪ್ರತಿ ವರ್ಷನೂ ಒಂದ್ಸಲ ರಾಗಿ, ಒಂದ್ಸಲ ಕಡಲೆಕಾಯಿ, ಒಂದ್ಸಲ ಅವರೆಕಾಯಿ ಈ ತರ ಬೇರೆ ಬೇರೆ ಬೆಳೆ ಬೆಳೆದ್ರೆ ಈ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಬಹುದು. ಈ ಒಂದು ಪ್ರಕ್ರಿಯೆಗೆ ನಾವು ಬೆಳೆ ಪರಿವರ್ತನೆ ಅಂತ ಕರಿತೀವಿ. ಇದ್ರ ಬಗ್ಗೆ ನನಗೆ ಗೊತ್ತಿರೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಈ ಒಂದು ಬೆಳೆ ಪರಿವರ್ತನೆನ ಹಳೆ ಕಾಲದಲ್ಲಿ ಮಾಡ್ತಾ ಇದ್ರು ಅಂತ ನಾವು ಇವಾಗ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಆದ್ರೆ ಇದು ನಿಜಕ್ಕೂ ನಮ್ಮ ಭಾರತ ದೇಶದ ವೈಜ್ಞಾನಿಕ ಮತ್ತು ಸುಸ್ಥಿರ ಕೃಷಿ ಪದ್ಧತಿಯಲ್ಲಿ ಇದು ಕೂಡ ಒಂದು. ಇವಾಗ ಮಾಡ್ತಿರೋ ವ್ಯವಸಾಯದಲ್ಲಿ ಖರ್ಚು ಜಾಸ್ತಿ, ಹಂಗೆ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತಾ ಇದೆ. ರೈತರ ಸಾಲದ ಸುಳಿವಿಗೆ ಸಿಗ್ತಾ ಇರೋ ಈ ಸಮಯದಲ್ಲಿ ಬೆಳೆ ಪರಿವರ್ತನೆ ಈ ಎಲ್ಲಾ ಸಮಸ್ಯೆಗಳಿಗಿರುವ ಅತ್ಯುತ್ತಮ ಪರಿಹಾರ. ಈ ಪದ್ಧತಿನ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಚೆನ್ನಾಗಿ ಮಾಡ್ತಾವ್ರೆ ಅಂದ್ರೆ ಮಾಲ್ವಾ, ಅಲ್ಲಿ ಜೋಳ, ಕಡಲೆ, ಎಳ್ಳು ಬೆಳಿತಾರೆ. ರಾಜಸ್ಥಾನದಲ್ಲಿ ಸಜ್ಜೆ, ಹೆಸರುಕಾಳು, ಕಡಲೆ. ಈಸ್ಟ್ ಇಂಡಿಯಾದಲ್ಲಿ ಭತ್ತ, ಮಸೂರ ಬೇಳೆ, ಎಳ್ಳು, ರಾಗಿ, ದ್ವಿದಳ ಧಾನ್ಯ, ತರಕಾರಿ ಇವನ್ನೆಲ್ಲ ಬೆಳಿತಾರೆ. ನಮ್ಮ ತಾತ ಮುತ್ತಾತಗಳಿಗೆ ಚೆನ್ನಾಗಿ ತಿಳಿದಿತ್ತು ದ್ವಿದಳ ಧಾನ್ಯಗಳು ಬೆಳೆ ಬೆಳೆದ್ರೆ ಅದ್ರ ಎಲ್ಲೇ ಓದಿ ಬಿಟ್ಟು ಮಣ್ಣಿಗೆ ಆಹಾರ ಆಗ್ತಾ ಇತ್ತು. ಏಕದಳ ಧಾನ್ಯಗಳು ಬೆಳೆದ್ರೆ ನಮ್ಮೊಟ್ಟೆಗೆ ಆಹಾರ ಆಗುತ್ತೆ ಅಂತ. ಈ ಬೆಳೆ ಪರಿವರ್ತನೆ ಅವಾಗ ನಮ್ಮ ತಾತವ್ರು ಹೆಂಗ್ ಮಾಡ್ತಿದ್ರು ಅಂದ್ರೆ ಫಸ್ಟ್ ದ್ವಿದಳ ಧಾನ್ಯಗಳು ಬೆಳೆಯೋದು, ಎರಡನೇದು ಬಂದ್ಬಿಟ್ಟು ಏಕದಳ ಧಾನ್ಯಗಳು ಅಥವಾ ತರಕಾರಿ ಬೆಳೆಗಳು ಬೆಳೀತಾ ಇದ್ರು. ಲಾಸ್ಟ್ ಮೂರನೇದು ಬಂದ್ಬಿಟ್ಟು ಎಣ್ಣೆ ಕಾಳುಗಳು ಬೆಳೀತಾ ಇದ್ರು, ಇಲ್ಲಾಂದ್ರೆ ಹಸು ಮೇವು ಬೆಳೀತಾ ಇದ್ರು. ಹಿಂಗ್ ಬೆಳೆದ್ರಿಂದ ಅವಾಗಿನ ಹೊಲದಾಗೆ ಮಣ್ಣಲ್ಲಿರೋ ನೈಟ್ರೋಜನ್ 20 ರಿಂದ 30% ಜಾಸ್ತಿ ಆಗ್ತಾ ಇತ್ತು. ಬೆಳೆಯಲ್ಲಿ ಕೀಟ ರೋಗ ಬಾಧೆ 30 ರಿಂದ 40% ಕಮ್ಮಿ ಆಗ್ತಾ ಇತ್ತು. ಮಣ್ಣಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗ್ತಾ ಇತ್ತು. ರಸಗೊಬ್ಬರ ಕೀಟನಾಶಕಗಳ ಖರ್ಚು 20 ರಿಂದ 30% ಕಮ್ಮಿ ಆಗ್ತಾ ಇತ್ತು. ಅಷ್ಟೇ ಅಲ್ಲ, ಬೆಳೆಯಿಂದ ಬೆಳೆಗೆ 10 ರಿಂದ 20% ಇಳುವರಿ ಕೂಡ ಜಾಸ್ತಿ ಆಗ್ತಾ ಇತ್ತು. ಇವಾಗ ರೈತರಿಗೆ ದೊಡ್ಡ ಸಮಸ್ಯೆ ಅಂದ್ರೆ ಬೆಳೆ ಬೆಳೆಯಕ್ಕೆ ಖರ್ಚು ಜಾಸ್ತಿ ಆಗ್ತಾ ಇದೆ, ಮಳೆ ಯಾವಾಗ ಬರ್ತೈತೋ ಗೊತ್ತಿಲ್ಲ, ಮತ್ತೆ ಮಣ್ಣಲ್ಲಿ ಸತ್ವ ಕೂಡ ಕಮ್ಮಿ ಆಗೈತೆ. ಇದಕ್ಕೆಲ್ಲ ಒಂದೇ ಪರಿಹಾರ, ಅದು ಬೆಳೆ ಪರಿವರ್ತನೆ ಮಾಡೋದು. ಇದು ಬರೀ ಕೃಷಿ ಪದ್ಧತಿ ಅಲ್ಲ, ಇದೊಂದು ರೈತನ ಜೀವನದ ದಾರಿ. ಈ ವಿಡಿಯೋನ ಎಲ್ಲ ರೈತರಿಗೆ ಶೇರ್ ಮಾಡಿ ಅವರು ಬೆಳೆ ಪರಿವರ್ತನೆ ಮಾಡಿ ಹೆಚ್ಚಿನ ಆದಾಯ ಗಳಿಸಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.